ಹಾಯ್ ಫ್ರೆಂಡ್ಸ್, ಇಲ್ಲಿ ನಾನು ಕೇಳುವ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ಎಷ್ಟು ಆನ್ಸರ್ ಮಾಡಿದ್ದೀರಿ ಎಂದು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಂಗೆ ಮೋಟಿವೇಶನ್ ಸಿಕ್ಕ ಹಾಗೆ ಆಗುತ್ತೆ. ಸೂರ್ಯ ಉದಯಿಸುವ ಭೂಮಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಸೂರ್ಯ ಉದಯಿಸುವ ಭೂಮಿ ಎಂದು ಜಪಾನ್ ದೇಶವನ್ನು ಕರೆಯುತ್ತಾರೆ, ಏಕೆಂದರೆ ಚೀನಾದಿಂದ ಸೂರ್ಯನು ಜಪಾನ್ ದಿಕ್ಕಿನಿಂದ ಉದಯಿಸುತ್ತಾನೆ. ಜಪಾನಿನ ಜನರು ತಮ್ಮ ದೇಶವನ್ನು ನಿಪ್ಪಾನ್ ಅಥವಾ ನಿಹೋನ್ ಎಂದು ಕರೆಯುತ್ತಾರೆ. ಇದರ ಅರ್ಥ ಸೂರ್ಯನ ಮೂಲ ಎಂದು ಅಕ್ಷರಶಃ ಅನುವಾದಿಸಲಾಗಿದೆ. ಇದನ್ನು ಸೂರ್ಯ ಉದಯಿಸುವ ಭೂಮಿ ಎಂದು ಕರೆಯುತ್ತಾರೆ. ಫೇಸ್ಬುಕ್ ಅನ್ನು ಯಾವ ವರ್ಷ ಪ್ರಾರಂಭ ಮಾಡಲಾಯಿತು? ಫೇಸ್ಬುಕ್ ಅನ್ನು ಪ್ರಾರಂಭ ಮಾಡಿದ ವರ್ಷ 4 ಫೆಬ್ರವರಿ 2004. ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರು? ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ರಾಷ್ಟ್ರಪತಿ. ದೇಶದ ಮುಖ್ಯಸ್ಥರಾಗಿ ರಾಷ್ಟ್ರಪತಿ ಇರುವಂತೆಯೇ ಭಾರತದ ರಾಜ್ಯಗಳ ಮುಖ್ಯಸ್ಥರನ್ನು ರಾಜ್ಯಪಾಲ ಎಂದು ಕರೆಯುತ್ತಾರೆ. ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ರಾಜ್ಯಪಾಲರು ರಾಜ್ಯಗಳ ಮುಖ್ಯಸ್ಥರಾಗಿರುತ್ತಾರೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಅಥವಾ ಆಯ್ಕೆ ಮಾಡುತ್ತಾರೆ. ಇವರ ಅಧಿಕಾರಾವಧಿ 5 ವರ್ಷಗಳ ಕಾಲ ಇರುತ್ತದೆ. ಭಾರತದ ರಾಷ್ಟ್ರೀಯ ಹಾಡು ಯಾವುದು? ಭಾರತದ ರಾಷ್ಟ್ರೀಯ ಹಾಡು ವಂದೇ ಮಾತರಂ. ಬಂಕಿಂ ಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಹಾಡನ್ನು ಸಂಸ್ಕೃತದಲ್ಲಿ ಬರೆದರು. ಇದು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರಿಗೆ ಸ್ಫೂರ್ತಿಯ ಸೆಲೆಯಾಗಿತ್ತು. ಇದಕ್ಕೆ ಜನಗಣಮನದಷ್ಟೇ ಗೌರವ ಸ್ಥಾನವಿದೆ. ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಬಿಹಾರ. ಬಿಹಾರ ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯವಾಗಿದೆ. ಈ ರಾಜ್ಯವು 63.82% ಸಾಕ್ಷರತೆಯನ್ನು ಹೊಂದಿದೆ. ಎಲ್ಲ ಇತರ ರಾಜ್ಯಗಳ ಸಾಕ್ಷರತೆಯು ಈ ರಾಜ್ಯಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿವೆ. ಭಾರತದ ಅತಿ ದೊಡ್ಡ ಬಂದರು ಯಾವುದು? ಭಾರತದ ಅತಿದೊಡ್ಡ ಬಂದರು ಮುಂಬೈ ಬಂದರು. ಭಾರತವು ಅನೇಕ ಬಂದರುಗಳನ್ನು ಹೊಂದಿರುವ ದೇಶವಾಗಿದೆ. ಭಾರತದ ಅತಿದೊಡ್ಡ ಬಂದರು ಮುಂಬೈ ಬಂದರು. ಮುಂಬೈ ಬಂದರು ಗಾತ್ರ ಮತ್ತು ಹಡಗು ದಟ್ಟಣೆಯ ದೃಷ್ಟಿಯಿಂದ ಭಾರತದ ಅತಿದೊಡ್ಡ ಬಂದರು ಆಗಿದೆ. ಇದು ಭಾರತದ ಪಶ್ಚಿಮ ಕರಾವಳಿಯ ಪಶ್ಚಿಮ ಮುಂಬೈನಲ್ಲಿರುವ ನೈಸರ್ಗಿಕ ಬಂದರಿನಲ್ಲಿದೆ.